ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನಸ್ಸು ಮಲ್ಲಿಗೆ ಮುಂದುವರೆದ ಭಾಗ. ಒಂದು ವೇಳೆ ಗೋಪಿನಾಥ ಈಜುಕೊಳದ ಬಳಿ ನಿಂತಿದ್ದರೆ ಶಾಮು ನಿಜವಾಗಿ ಅವನನ್ನು ಸುಮ್ಮನೆ ಬಿಡಲಾರ. ಕುಮುದ ಯೋಚಿಸುತ್ತಿರುವಂತೆ ಶಾಮು ಅವರಿಬ್ಬರಿಗೆ ಹೀಗಂದ, ಈಗಲೇ ನಾವು ಹೋದ್ರೂ ವಾಸಿ, ಆಮೇಲೆ ಬಿಸಿಲು ಮೇಲೆ ಇರುತ್ತದೆ. ನಾವು ರೆಡಿಯಾಗಿದ್ದೀವಿ ಶಾಮು, ನಡಿ ನಾವು ಹೊರಟು ಬಿಡೋಣ, ಅಲ್ಲೇ ತಿಂಡಿ ತೀರ್ಥವನ್ನು ತೆಗೆದುಕೊಂಡ್ರೆ ಆಯಿತು ಎಂದಳು ಶೀಲಾ. ತನ್ನ ಸ್ಥಳದಿಂದ ಎದ್ದು ಹೆಗಲಿನ ಮೇಲೆ ಹಸಿರು ಬಾರ್ಡರಿನ ಟರ್ಕಿ ಟವಲೊಂದನ್ನು ಹಾಕಿಕೊಂಡ. ಅವನು ಕಾಲಿಗೆ ಜರತಾರಿಯ ಚಿತ್ತಾರ ಮಾಡಿದ್ದ ಚೂಪು ಮೂತಿಯ ಶೂವನ್ನು ಧರಿಸಿದ್ದ. ಬಿಳಿ ಬಣ್ಣದ ಜುಬ್ಬ ಅವನ ತುಂಬು ದೇಹವನ್ನು ಎತ್ತಿ ತೋರಿಸುತ್ತಿತ್ತು. ಶೀಲಾ, ಕುಮು ಅವನೊಡನೆ ಹೊರಟರು. ಕುಮುದ ತೋಟವನ್ನು ಹಾದು ಈಜುಕೊಳದ ಹತ್ತಿರ ಬಂದಾಗ ಅವಳ ಹೃದಯ ಹಗುರವಾಗಿತ್ತು. ಪ್ರತಿದಿನವೂ ಕೊಳದ ಆಚೆಯ ದಡದ ಕಬ್ಬಿಣದ ಬೇಲಿಯಿಂದ ಆಚೆ ನಿಂತು ಇತ್ತ ಕಡೆಯೇ ನೋಡುತ್ತಿದ್ದ ಗೋಪಿನಾಥ ಅಂದು ಕಂಡುಬರಲಿಲ್ಲ. ಕೊಳದ ತಿಳಿಯಾದ ನೀರು, ತಂಪಾದ ಹವಾದಿಂದ ಕುಮುದ ಆಕರ್ಷಿತಳಾದಳು. ಶೀಲಾ ಶಾಮುವಿಗೆ ಹೀಗೆಂದಳು, ಶಾಮು, ನಾನು ನೀರಿಗಿಳಿತೀನಿ, ಬಾತಿಂಗ್ ಸೂಟ್ ಹಾಕ್ಕೊಂಡ್ ಬಾ. ಶೀಲಾ ಹೊರಟಳು ಬಟ್ಟೆ ಬದಲಾಯಿಸುವ ಮಂಟಪದತ್ತ. ಅವಳು ನೀರಿಗೆ ಇಳಿದಾಗ ಕುಮುದ ಶಾಮುವಿನ ಪಕ್ಕ ಕುಳಿತು ಅವಳು ಈಜುವುದನ್ನು ನೋಡುವುದರಲ್ಲಿ ತಲ್ಲೀನಳಾಗಿದ್ದಳು. ಶೀಲಾ ತುಂಬ ದೂರ ಹೋಗಿದ್ದಾಳೆ. ಶೀಲಾಳತ್ತ ನೋಡಿದ ಕುಮುದ ಅಂಜುತ್ತಾ ಹೀಗಂದಳು, ಹೆದರಬೇಡ ಕುಮುದ, ಅವಳು ಮೀನಿನಂತೆ ಈಜುತ್ತಾಳೆ, ಅವಳಿಗೆ ಭಯವೇನಿಲ್ಲ, ನೀನು ತುಂಬ ದುರ್ಬಲಳು ಕುಮುದ. ಶಾಮು ಅವನತ್ತ ನೋಡಿ ನುಡಿದ. ಕುಮು ತನ್ನ ಬೆರಳಿನಿಂದ ಮರಳಿನ ಮೇಲೆ ಗೀರತೊಡಗಿದ್ದಳು. ಆದರೂ ಆ ರೀತಿ ಧೈರ್ಯಶೀಲರಾಗಿರಬಾರದು, ಅದು ನಿಮ್ಮ ವಂಶದ ಬಲವೇ ಇರಬೇಕು. ಅವಳ ಹೊಗಳಿಕೆಯಿಂದ ಅವನು ಉಬ್ಬಿದವನಾಗಿ ನುಡಿದ. ನಿಜ, ಅದು ನಮ್ಮ ವಂಶದವರ ಲಕ್ಷಣವೇ ಸರಿ. ಅದೇ ಧೈರ್ಯ ಶೀಲಾಳಿಗೂ ಇದೆ. ಆದರೆ ಇದು ಒಳ್ಳೆಯದಲ್ಲ. ಜೀವನವೇ ದುಃಖಮಯವಾಗುವ ಸಂಭವ ಉಂಟು. ಅಂದರೆ ನೀನಿನ್ನು ನಮ್ಮ ಮನೆತನದ ವಿಷಯವನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದಾಯಿತು. ಆದರೆ ನೀನು ಇಲ್ಲೇ ಇರಬೇಕಾದ್ರೆ ನೀನು ನಮ್ಮೆಲ್ಲರ ನಡೆನುಡಿಗೆ ಹೊಂದಿಕೊಳ್ಳಲೇಬೇಕು. ಆದರೆ ನನಗೆ ಇಲ್ಲಿ ಬಹಳ ಕಾಲ ಇರುವ ಮನಸ್ಸಿಲ್ಲ. ಯಾಕೆ? ನಿನ್ನ ಮುಂದಿನ ಆಲೋಚನೆಯಾದರೂ ಏನು? ಹಾಗಿದ್ರೆ ರಂಗನಿಗೆ ಹೇಳಿದ್ದೇನೆ, ಅವರು ಕೆಲಸ ಕೊಡಿಸ್ತಾರಂತೆ. ಓಹೋ, ಸರಿ, ವೆರಿ ಗುಡ್, ಒಳ್ಳೆ ಶಿಷ್ಯನನ್ನೇ ಹಿಡಿದಿದ್ದೀಯಾ, ಪರವಾಗಿಲ್ಲ ಎಂದ ಶಾಮು. ಸುಂದ್ರಮ್ಮರವರು ಹೇಳಿದ್ದಾರೆ, ಅವರ ಮನೆಯಲ್ಲಿ ಟೈಲರಿಂಗ್ ಮಿಷನ್ ಇದೆಯಂತೆ. ಬೇಕಿದ್ರೆ ಬಾ, ನಿನಗೆ ಟೈಲರಿಂಗ್ ಟ್ರೈನಿಂಗ್ ಕೊಟ್ಟು ಕೆಲಸ ಕೊಡ್ತೀನಿ ಅಂದ್ರು. ಶಾಮು ಗಾಬರಿಯಾದವನೇ ಹೀಗಂದ, ಯಾವಾಗ ಹೇಳಿದ್ರು ಆ ವಿಷಯ? ಅವತ್ತೇ ಹೇಳಿದ್ರು, ನಾವು ಭೂಮಿಯ ವಿಷಯಕ್ಕಾಗಿ ಹೋದ ದಿನ. ಸರಿ, ಇದರಿಂದ ನಮಗೆ ಎಂತಹ ಕೆಟ್ಟ ಹೆಸರು ಬರುತ್ತೆ ಅಂತ ನಿನ್ಗೇನು ಗೊತ್ತು? ಇಲ್ಲ, ರಂಗನಿಗೂ ಹೇಳಿದ್ದೇನೆ. ಯಾವ ಕಾರಣದಿಂದಲೂ ನೀವು ನನ್ನನ್ನು ಪೂರ್ಣಿಮಾದಿಂದ ಆಚೆಗೆ ಕಳುಹಿಸುತ್ತಿಲ್ಲ. ನಾನೇ ಕೆಲಸ ಹುಡುಕುತ್ತಿದ್ದೇನೆ, ಯಾವುದಾದರೂ ಕೆಲಸ ನೋಡಿ ಕೊಡಿಸಿ ಅಂತ. ಇಲ್ಲಿ ನಿನಗೆ ಅಷ್ಟು ಕಷ್ಟವಾಗಿದೆಯೇ ಕುಮುದ? ಅವಳು ಮರು ಉತ್ತರ ನೀಡಲಿಲ್ಲ. ಅವಳ ಕಂಗಳಲ್ಲಿ ನೀರು ತುಂಬಿತ್ತು. ಅವಳೇ ಎಣಿಸಲಾರದಷ್ಟು ದೂರ ಅವಳ ಹೃದಯ ಸಾಗಿತ್ತು. ಶಾಮು ಅವಳನ್ನು ಆಕರ್ಷಿಸಿದ್ದ. ಆದರೆ ಅವನ ಪ್ರೀತಿಯ ಬಲೆಗೆ ಸಿಕ್ಕಿ ಹಾಕಿಕೊಳ್ಳುವ ಮುನ್ನವೇ ಅವನಿಂದ ಬಿಡುಗಡೆ ಹೊಂದುವ ಮನಸ್ಸು. ಅವನ ದೃಷ್ಟಿಯಿಂದ ಅವಳು ತನ್ನ ಮುಖವನ್ನು ಮರೆಮಾಚಲು ಪ್ರಯತ್ನಿಸಿದ್ದಳು. ಕುಮುದ, ಯಾಕೆ ಅಳ್ತಿದ್ದೀಯಾ? ಅವನು ಅವಳನ್ನು ತನ್ನತ್ತ ತಿರುಗಿಸಿದವನೇ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಆಶ್ಚರ್ಯದಿಂದ ಪ್ರಶ್ನಿಸಿದ. ಸದ್ಯ ಶೀಲಾ ಹಿಂದಿರುಗಿ ಬರ್ತಾ ಇದ್ದಾಳೆ. ಅವಳ ವಿಷಯವಿರಲಿ, ನಿನ್ನ ಮಾತಿಗೆ ನಿನ್ನಿಂದ ಉತ್ತರ ಬರಲಿಲ್ಲ. ಕುಮು ಎಂದಳು. ನಾನು ಉತ್ತರ ಹೇಳ ಬಯಸುತ್ತಿಲ್ಲ, ನನ್ನನ್ನು ಬಿಟ್ಟು ಬಿಡಿ ದಯವಿಟ್ಟು. ಅವನು ಅವಳ ಭುಜ ಬಿಟ್ಟು ಕೈ ಹಿಡಿದ. ಕಾರಿನ ಸದ್ದು ಕೇಳಿ ಬಂತು. ಈಜುಕೊಳದ ಏರಿಯ ಮೇಲೆ ಕಾರು ಬಂದಾಗ ಕುಮುದ ಎಂದಳು, ಜಯಂತಿಯ ಕಾರು ಬಂದ ಹಾಗಿದೆ. ಕಾರಿನ ವಿಷಯ ಹಾಗಿರ್ಲಿ. ಶೀಲಾ ನೀರಿನ ದಡಕ್ಕೆ ಬಂದಾಗ ಅವನು ಅವಳ ಕೈ ಬಿಟ್ಟು ನುಡಿದ, ಇದಕ್ಕೆ ನಿನ್ನಿಂದ ಉತ್ತರ ಬರಲೇಬೇಕು. ಜಯಂತಿ ಅಲ್ಲಿಗೆ ಬಂದವಳೇ ನುಡಿದಳು, ನಾನು 10:30 ಮೇಲೆ ಬರುತ್ತೇನೆ ಎಂದು ಹೇಳಿ ಕಳುಹಿಸಿದ್ದೆ, ಆದರೆ ಈಗಲೇ ಬಂದೆ. ಪೂರ್ಣಿಮಾಗೆ ಹೋದ ಕೂಡಲೇ ತಿಳಿಯಿತು ನೀವು ಇಲ್ಲಿಗೆ ಬಂದಿದ್ದೀರಿ ಅಂತ. ಓಹೋ ಜಯಂತಿ, ನೀನೇನು ಇಷ್ಟು ಬೇಗ? 10:30ಕ್ಕೆ ಬರ್ತೀನಿ ಅಂತ ಹೇಳಿ ಕಳಿಸಿದ್ದೆಯಲ್ಲ. ಶೀಲಾ ನೀರಿನಿಂದ ಮೇಲೆ ಎದ್ದು ಅವಳತ್ತ ಬಂದಳು. ಡ್ಯಾಡಿ ಎಲ್ಲೋ ಹೋಗಬೇಕು ಅಂತಿದ್ರು, ಆದರೆ ಆ ಕೆಲಸಕ್ಕೆ ಅಡ್ಡಿ ಬಂತು. ಅವರು ಬೇರೆ ಎಲ್ಲೋ ಹೋದರು, ಅವರನ್ನು ಬಿಟ್ಟು ಬಂದೆ. ಅವಳನ್ನು ನೋಡುತ್ತಿದ್ದಂತೆ ಶೀಲಾಳಿಗೆ ಹರ್ಷವಾಯಿತು. ಶಾಮು, ಇವತ್ತು ನಾನು ನಿಮ್ಮನ್ನು 10 ಮೀಟರ್ಗಳ ಮೇಲೆ ಸೋಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ.
ಸ್ವಾರಿ, ನಿಮ್ಮ ತೀರ್ಮಾನಕ್ಕೆ ನಾನು ನಿರಾಶೆಯನ್ನು ಉಂಟು ಮಾಡ್ತಾ ಇದ್ದೀನಿ. ನನ್ನ ನರಗಳಿಗೆ ಇವತ್ತಾದರೂ ಸ್ವಲ್ಪ ವಿರಾಮ ಕೊಡೋಣ ಅಂತ. ಹಾಗಿದ್ರೆ ಸರಿ ಎಂದಳು ಜಯಂತಿ. ಶಾಮುಗೆ ಕುಮುದ ಕಂಪನಿ ಕೊಡ್ತಾಳೆ, ನಾವು ಹೋಗೋಣ. ಯಾಕೆ? ಕುಮುದ್ ನೀವು ಬರ್ಬಹುದಲ್ಲ, ಅವರಿಗೂ ಈಜೋದಕ್ಕೆ ಬರುತ್ತೆ ಅಂತ ಕೇಳಿದ್ದೇನೆ. ನಾನು ಪ್ರತಿದಿನವೂ ಈಜುಕೊಳಕ್ಕೆ ಬರ್ತಾರಂತೆ, ಜೊತೆಗೆ ಚೆನ್ನಾಗಿ ಕುಮುವನ್ನು ಸ್ಪರ್ಧಿಸುವ ಸಲುವಾಗಿ ನೋಡಿದಳು. ಕುಮುದ ಉತ್ತರಿಸುವ ಮುನ್ನವೇ ಶಾಮು ಅವಳ ಪರವಾಗಿ ಹೇಳಿದ, ಸಾಧ್ಯವಿಲ್ಲ. ಕುಮುದ ಈಜುವುದರಲ್ಲಿ ಎಂತಹ ಪ್ರವೀಣ ಏನಲ್ಲ. ಅವಳಿಗೆ ಅದು ಅಭ್ಯಾಸವೂ ಇಲ್ಲ. ನೀವು ಹೇಳುವುದು ತಪ್ಪು. ನಾನು ಚೆನ್ನಾಗಿ ಈಜುವುದನ್ನು ಕಲಿತಿದ್ದೇನೆ ಎಂದು ಕುಮುದ ಅವನ ಮಾತಿಗೆ ಪ್ರತಿ ನುಡಿದಳು. ನಿಜ, ಬಹಳ ಚೆನ್ನಾಗಿ ಕಲ್ತಿದ್ದೀಯಾ. ನನಗೂ ಗೊತ್ತು. ಈಜೋದ್ರಲ್ಲಿ ನಿನ್ನ ಅರ್ಹತೆ ಎಷ್ಟು ಅಂತ ನಾನು ಅನೇಕ ಬಾರಿ ನೋಡಿದ್ದೇನೆ. ಯಾವಾಗ ನೀನು ಈಜುವುದನ್ನು ಕಲಿಯುತ್ತಿದ್ದೀಯಾ ಅಂತ ನನ್ನ ಕಿವಿಗೆ ಬಿತ್ತೋ ಅವತ್ತೇ ನಿನ್ನ ವಿಷಯದಲ್ಲಿ ಎಚ್ಚರಿಕೆ ವಹಿಸಿದ್ದೇನೆ ನಾನು. ನೀರಿನ ಸಹವಾಸ ಬಹಳ ಕೆಟ್ಟದ್ದು. ಅದರ ಪರಿಚಯವಿಲ್ಲದೆ ನೀರಿಗೆ ಬಿದ್ದರೆ ಅದರ ಸೆಳೆತಕ್ಕೆ ಸಿಗುವುದಂತೂ ಖಂಡಿತ. ಯೋಚನೆ ಮಾಡಬೇಡ ಶಾಮು, ನಾವು ಅವಳ ಜವಾಬ್ದಾರಿ ಹೊತ್ತುಕೊಳ್ಳುತ್ತೇವೆ. ಅಲ್ಲವೇ ಶೀಲಾ? ಖಂಡಿತವಾಗಿ ಶಾಮು. ಬೇಡ, ನನಗೇಕೋ ಅವಳು ಈಜುವುದು ಬೇಡ ಅಂತ ಅನಿಸ್ತಾ ಇದೆ. ಹೆದರಬೇಡಿ, ನಿಮ್ಮ ಕುಮುದಿನಿ ಎಂಬ ಈ ನಿಧಿಯನ್ನು ರಕ್ಷಿಸುವ ಭಾರ ನಮಗಿರಲಿ. ಶೀಲಾ ಆಗ್ಲಿ ನೀರಿನ ಬಳಿ ನಿಂತವಳು ಅಸಹನೆಯಿಂದ ಕೂಗಿದಳು. ಸರಿ ಕುಮುದ, ನೀನೀಗ ಬರ್ತೀಯೋ ಇಲ್ವೋ ಹೇಳ್ಬಿಡು. ಜಯಂತಿ ಅವಳತ್ತ ಹೊರಟವಳೆ ತನ್ನ ಕೆಂಪು ಬಾತಿಂಗ್ ಸೂಟನ್ನು ಹಿಡಿದು ನುಡಿದಳು. ಶೀಲಾ, ಬಂದೆ. ಈಗೋ ಬಟ್ಟೆ ಬದಲಾಯಿಸಿ ಬಂದು ಬಿಡ್ತೀನಿ. ಆದರೆ ಕುಮುದ ಶಾಮುವಿಗೂ ಹೀಗೆಂದಳು. ನೀವು ನನ್ನ ವಿಷಯವಾಗಿ ಯೋಚಿಸಬೇಕಾದದ್ದು ಏನೂ ಇಲ್ಲ. ನಾನು ಈಜುತ್ತೇನೆ. ಅವನು ಉತ್ತರಿಸುವ ಮುನ್ನವೇ ಅವಳು ಬಟ್ಟೆ ಬದಲಾಯಿಸಲು ಗೋಪುರದತ್ತ ಹೊರಟಳು. ಅವಳು ಈಜುವ ಉಡುಪು ಧರಿಸಿ ನೀರಿಗೆ ಇಳಿದಾಗ ಶೀಲಾ ಹಾಗೂ ಜಯಂತಿ 10 ಗಜಗಳಷ್ಟು ಮುಂದಿದ್ದರು. ಕೈ ಬೀಸಿ ಕರೆದಾಗ ಅವಳಿಗೆ ಸ್ಫೂರ್ತಿ ಬಂದಂತಾಗಿ ಅವಳು ಸಹ ನೀರಿಗೆ ಹಾರಿದಳು ಉತ್ಸಾಹದಿಂದ. ಅವಳು ಆ ರೀತಿ ನೀರಿಗೆ ಧುಮುಕಿದ್ದು ಶಾಮುಗೆ ಪ್ರಿಯವಾಗಲಿಲ್ಲ. ಅವನು ಮುಂದೇನೋ ಎಂದು ತವಕಿಸಿದ. ಶೀಲಾ, ಜಯಂತಿ ಅವಳಿಗಿಂತ ಬಹಳ ಮುಂದಿದ್ದ ಕಾರಣ ಕುಮುದ ತಾನೂ ಸಹ ಅವರನ್ನು ಸೇರಲೇಬೇಕೆಂಬ ಹಂಬಲದಿಂದ ವೇಗವಾಗಿ ಈಜಲು ಹೊರಟಳು. ಜಯಂತಿ ಅವಳನ್ನು ಕೈ ಬೀಸಿ ಕರೆದಾಗ ಅವಳ ಉತ್ಸಾಹ ಒಂದಕ್ಕೆ ಎರಡಾಯಿತು. ಕುಮುದ ಕನಸಿನಲ್ಲಿ ಇರುವವಳಂತೆ ವಿಹರಿಸುತ್ತಾ ಕಾಲು ಬಡಿದು ವೇಗವಾಗಿ ಸಾಗಿದಳು. ಆದರೆ ಆ ವೇಗ ಇದ್ದಕ್ಕಿದ್ದಂತೆಯೇ ಕಡಿಮೆಯಾಗಿ ಅವಳ ಕೈಗಳು ಸೋತು ಹೋದವು. ಕಾಲಿನ ಶಕ್ತಿ ಕ್ಷೀಣವಾಯಿತು. ಅವಳಿಗೆ ಉಸಿರು ಕಟ್ಟಿದಂತಾಗಿ ಕೂಗಲು ಅಸಾಧ್ಯವಾಯಿತು. ಕೂಗಿದರೂ ಶೀಲಾ ಜಯಂತಿಗೆ ಕೇಳಿಸುವಂತಿರಲಿಲ್ಲ. ಅದು ದೊಡ್ಡ ಈಜುಕೊಳದ ಮಧ್ಯೆ ಕುಮುದ ವಿಲವಿಲನೆ ಒದ್ದಾಡಿದಳು. ನೀರಿನೊಳಗೆ ಇದ್ದ ಅವಳಿಗೆ ಭಯಂಕರ ಭೀತಿ ಆಯಿತು. ಅವಳು ಚಿರ್ರನೆ ಚೀರಿಬಿಟ್ಟಳು. ಒಂದೇ ಕ್ಷಣ ಬಲಿಷ್ಠವಾದ ಬಾಹುಗಳೆರಡು ಅವಳನ್ನು ಬಳಸಿದವು. ತನ್ನ ಕಿವಿಯಲ್ಲಿ ಯಾರೋ ಏನೋ ಜೋರಾಗಿ ನುಡಿಯುತ್ತಿರುವಂತೆ ಭಾಸವಾಯಿತು ಅವಳಿಗೆ. ಅವಳು ಅದನ್ನು ಸ್ಪಷ್ಟವಾಗಿ ತಿಳಿಯಲಾರದಾದಳು. ಶಾಮು ತನ್ನ ತೋಳುಗಳಲ್ಲಿ ಅವಳನ್ನು ಹೊತ್ತು ತಂದು ಹುಲ್ಲು ಹಾಸಿನ ಮೇಲೆ ಮಲಗಿಸಿದ. ಶೀಲಾ, ಜಯಂತಿಯರಿಬ್ಬರು ಓಡೋಡಿ ಬಂದು ಜಯಂತಿಯ ಮುಖ ಬಿಳಿಚಿಕೊಂಡಿತ್ತು. ಅವಳು ಒಣನಗೆಯಿಂದ ನುಡಿದಳು, ನಿಜವಾಗಿ ಮಿಸ್ ಕುಮುದಿನಿ, ನೀವು ಈಜುವುದರಲ್ಲಿ ಎಷ್ಟು ದುರ್ಬಲರು ಅಂತ ತಿಳಿದಿದ್ದರೆ ನಿಮ್ಮನ್ನು ನಾವು ಆಹ್ವಾನಿಸುತ್ತಿರಲಿಲ್ಲವೇ? ನಾನು ಹೇಳಿಲ್ವೇನು ಅವಳಿಗೆ ಈಜು ಬಾರದೆಂದು? ಆದರೂ ಅವಳಿಗೆ ಉತ್ತೇಜನ ಕೊಟ್ರಿ ನೀವು. ನಾನಾಗಿ ಕೊಡಲಿಲ್ಲ, ಅವರೇ ಈಜಲು ಅಪೇಕ್ಷೆ ಪಟ್ರಲ್ಲ, ಅದಕ್ಕೆ ನಾನು ಅವಳ ಪರವಾಗಿ ಹೇಳಿದ್ದು. ಆದರೆ ನಿಮಗೆ ಅದು ಅರ್ಥವಾಗಲಿಲ್ಲ. ಶಾಮು ಹೀಗೆ ಕೋಪದಿಂದಲೇ ತನ್ನ ತನೆಯನ್ನು ಟವಲಿನಿಂದ ಒರೆಸಿಕೊಳ್ಳುತ್ತಾ, ಕ್ಷಮಿಸಿ, ನಿಮಗೆ ನನ್ನಿಂದ ತೊಂದರೆ ಆಯಿತು ಎಂದಳು ಕುಮುದ. ಕ್ಷಮೆಯ ಮಾತಿರಲಿ, ಮೊದಲು ನಿನ್ನ ಈ ಉಡುಪು ಬದಲಾಯಿಸ್ಬಾ. ತಿಂಡಿ ಕಾಫಿ ಬಂದಿದೆ, ತಿಂದು ಸುಧಾರಿಸಿಕೊಳ್ಳೋಣ. ಕುಮುದ ಹಾಗೂ ಜಯಂತಿ ಬಟ್ಟೆ ಬದಲಾಯಿಸಲು ಮಂಟಪದತ್ತ ನಡೆದರು. ಶೀಲಾ ಮೊದಲೇ ಬಟ್ಟೆಯನ್ನು ಬದಲಾಯಿಸಿ ಬಂದಿದ್ದಳು. ಆದರೆ ಕುಮುವಿನೊಡನೆ ಜಯಂತಿ ಮಾತ್ರ ಮಾತನಾಡಲಿಲ್ಲ. ಅವರಿಬ್ಬರು ಬಟ್ಟೆ ಬದಲಾಯಿಸಿ ಬಂದಾಗ ಶೀಲಾ ನೆಲದ ಮೇಲೆ ಜಮಖಾನ ಹಾಸಿ ಅದರ ಮೇಲೆ ತಿಂಡಿಯ ಪ್ಲೇಟುಗಳನ್ನು ಹರಡಿದ್ದಳು. ಸಜ್ಜಿಗೆ ಶಾವಿಗೆಯಿಂದ ತಯಾರಿಸಿದ್ದ ಉಪ್ಪಿಟ್ಟನ್ನು ಪ್ಲೇಟಿನೊಳಗೆ ಹಾಕಿದ್ದ ಶೀಲಾ ತಿಂಡಿಯ ತಟ್ಟೆಯನ್ನು ಎಲ್ಲರ ಮುಂದೆ ಇಟ್ಟಳು. ಸಜ್ಜಿಗೆಗೆ ಘಮಘಮಿಸುವ ಕೇಸರಿ ಹಾಕಿದ್ದ ಹಾಲು ಪ್ರತಿ ಬಟ್ಟಲಿಗೂ ಸುರುವಿ ಅದರ ಮುಂದೆ ಇಟ್ಟಳು ಜಯಂತಿ. ನಿನ್ನ ಮೈಮಾಟ ನೋಡಿದಾಗಲೆಲ್ಲ ನನಗೆ ಹೊಟ್ಟೆ ಕಿಚ್ಚು ನೋಡು. ಏನು ಉದ್ಗಟ್ಟಿರಬೇಕು. ಹಾಗೆ ನಿನ್ನ ದೇಹ ಒಂದೇ ರೀತಿ ಆಕರ್ಷಿತವಾಗಿ ಕಾಪಾಡಿಕೊಂಡು ಬರೋದಕ್ಕೆ ಏನಾದರೂ ಉಪಾಯವಿರಬೇಕಲ್ಲ ಎಂದಳು ಶೀಲಾ.
ಜಯಂತಿ ತನ್ನ ಕೊರಳನ್ನು ಕುಣಿಸಿದವಳೆ ಉತ್ತರಿಸಿದಳು. ಪ್ರತಿದಿನವೂ 3 ಸವಿಯಾದ ಆಲೋಚನೆಯನ್ನು ನೆನಪಿಸಿಕೊಳ್ಳಬೇಕು. ಆಗ ಅವರ ಗುಟ್ಟು ತಿಳಿಯುತ್ತದೆ. ಇರಲಿ, ಅದು ನಂಬುವ ಮಾತಲ್ಲ ಎಂದ ಶ್ಯಾಮು. ನಿಮ್ಮ ಅಡುಗೆಯವರು ಅಡುಗೆಯನ್ನು ಚೆನ್ನಾಗಿ ಮಾಡ್ತಾರೆ ಎಂದು ಜಯಂತಿ ಹೇಳಿದಳು. ನಿಜ, ಆದರೆ ಅವರಿಗೆ ಇತ್ತೀಚೆಗೆ ಪೂರ್ಣಿಮಾದಲ್ಲಿ ಇರೋದಕ್ಕೆ ಭಯವಂತೆ ಎಂದಳು ಶೀಲಾ. ಯಾಕಂತೆ? ನಮ್ಮ ತಾತನ ಪ್ರೇತ ಅವರಿಗೆ ಕಾಣಿಸಿದೆಯಂತೆ. ಶೀಲಾ ನುಡಿದವಳೆ ತಪ್ಪು ಮಾಡಿದವಳಂತೆ ಶ್ಯಾಮುವಿನತ್ತ ನೋಡಿದಳು. ಅವನ ಕೋಪ ನೆತ್ತಿಗೇರಿತ್ತು. ಅವನಿಂದ ಸೇರಿ ಕಲ್ಪಿಸಿಕೊಂಡಿರುವ ಚೇಷ್ಟೆ ಇದು. ಇವರ ಮಾತುಕತೆಗಳಲ್ಲಿ ಏನು ಮಾತನಾಡದೆ ಕುಮುದ ಕುಳಿತಿದ್ದಳು. ಕುಮು, ಇವರನ್ನೆಲ್ಲ ನಿನಗೆ ನಂಬಿಕೆ ಇದೆಯೇ ಎಂದು ಶ್ಯಾಮು ಕೇಳಿದಾಗ ಅವಳು ತನ್ನ ಭಾವ ಪ್ರಪಂಚದಿಂದ ಎಚ್ಚೆತ್ತಳು. ಕುಮುದ ಏನು ಉತ್ತರಿಸಬೇಕೆಂದು ತಿಳಿಯದೆ ಕಕ್ಕಬೇಕಾಗಿ ಕುಳಿತಿದ್ದನ್ನು ಕಂಡು ಜಯಂತಿ ಅಂದಳು. ನಿಜವಾಗಿ ಎಲ್ಲರೂ ಹೇಳುವಂತೆ ನಿಮ್ಮ ತಾತನ ಪ್ರೇತವೇ ಪೂರ್ಣಿಮಾದ ಸುತ್ತಲೂ ಓಡಾಡುತ್ತಿದ್ದರೆ ನನಗೆ ಅದನ್ನು ನೋಡಲು ವಿಪರೀತ ಕುತೂಹಲ. ಅವರು ನೋಡುವುದಕ್ಕೆ ಭಯಂಕರವಾಗಿದ್ರಂತೆ. ದೊಡ್ಡ ಮೀಸೆ, ದೊಡ್ಡ ಮೂಗು, ಭಯಂಕರ ಕಣ್ಣುಗಳು. ಕುಮುದ, ಜಯಂತಿಯ ಮಾತನ್ನು ನೀನು ನಂಬ್ತೀಯಾ? ಕುಮುದ ತಬ್ಬಿಬ್ಬಾಗಿ ಹೇಳಿದಳು. ನಂಬೋದು ಬಿಡೋದು ನೋಡಿದ ಮೇಲೆ ಹೇಳಬೇಕಾದದ್ದು. ಅಪಾಯವಿದ್ದ ಮೇಲೆ ನೋಡಲು ಭಯ, ನೋಡದೆ ನಂಬಲು ಅಸಾಧ್ಯ ಎಂದಳು. ಆದರೆ ಪೂರ್ಣಿಮಾದ ಪೂರ್ವಿಕರು ಬಹಳ ಕಠಿಣರು, ಚಪಲ ಚಿತ್ತರು ಅನ್ನೋದು ಎಲ್ಲರಿಗೂ ತಿಳಿದ ವಿಷಯ. ಮನುಷ್ಯರೇ ಪ್ರೇತಗಳಾಗ್ತಾರೆ ಮಿಸ್ ಕುಮುದಿನಿ. ಅಂತಹ ವ್ಯಕ್ತಿಗಳನ್ನೆಲ್ಲಾದರೂ ನೋಡಿದ್ದೀರೋ ಇಲ್ವೋ? ಪ್ರಾಯಶಃ ನೋಡಿಲ್ಲ. ಅಂದರೆ ನಿಮಗೆ ಜೀವನದಲ್ಲಿ ಅನುಭವವೇ ಇಲ್ಲ ಎಂದಂತಾಯಿತು. ಪ್ರತಿ ಹೆಣ್ಣಿನ ಬಾಳಿನಲ್ಲಿ ಒಬ್ಬ ವ್ಯಕ್ತಿ ಒಂದು ಬಾರಿಯಾದರೂ ಸುಳಿಯುತ್ತಾನೆ. ಅವನಾಗಿ ಪ್ರಯತ್ನಪೂರ್ವಕವಾಗಿ ಅವಳ ಹೃದಯವನ್ನು ಅಪಹರಿಸಲಿ, ಅವಳಾಗಿಯೇ ಅವನ ಬಲೆಗೆ ಬೀಳಲಿ, ಒಟ್ಟಿನಲ್ಲಿ ಅವಳ ಸಂತೋಷಕ್ಕೆ ಧಕ್ಕೆ ಒದಗಿದಂತೆಯೇ. ಗಹಗಹಿಸಿ ನಕ್ಕು ನುಡಿದಳು ಜಯಂತಿ, ತನ್ನ ಮಾತಿನ ಗೂಢಾರ್ಥವನ್ನು ಹೊರಗೆ ಎಳೆಯಲು ಬಯಸಿದಂತೆ. ಶ್ಯಾಮು ಅವಳ ಮಾತಿನಲ್ಲಿ ಯಾವ ಆಸಕ್ತಿಯನ್ನು ತೋರ್ಪಡಿಸಲಿಲ್ಲ. ಕುಮುದಾಗೆ ಅವಳು ತನ್ನನ್ನು ಹೀಯಾಳಿಸಿದ್ದು ತಿಳಿದು ಬೇಸರವಾಗಿ ಹೇಳಿದಳು. ನಿಜ, ನೀವು ಹೇಳಿದಂತೆ ನನಗೆ ಜೀವನದಲ್ಲಿ ಅನುಭವ ಕಡಿಮೆ ಮಿಸ್ ಜಯಂತಿ. ಎಲ್ಲರ ದೃಷ್ಟಿಯು ಅವಳ ಮೇಲೆ ಬಿತ್ತು. ಕುಮುವಿನ ಮುಖ ಮಾತ್ರ ಕೆಂಪಗಾಗಿತ್ತು. ಜಯಂತಿ ಆಡಲು ಕಾರಣ. ನಿಜ, ತಾನು ಅವಳ ಸುಖಕ್ಕೆ ಅಡ್ಡಿಯಾಗಿರಬೇಕು ಎಂದು ಅವಳು ಯೋಚಿಸಿದ್ದಳು. ಆದರೆ ಪೂರ್ಣಿಮಾಗೆ ಬಂದ ಮೇಲೆ ನಿಮ್ಮ ಅನುಭವ ಹೆಚ್ಚಿರಬೇಕಲ್ಲ. ಅದು ನಿಜ ನೋಡಿ. ಇವತ್ತು ನಾನು ಕೊಳದಲ್ಲಿ ಮುಳುಗಬೇಕಾಗಿತ್ತು, ಆದರೆ ನನ್ನನ್ನು ಕಾಪಾಡಿದರು. ಅದೇ ರೀತಿ ಕ್ರಮೇಣ ಎಲ್ಲ ಕಷ್ಟ ಸುಖ ತಿಳಿಯುತ್ತದೆ. ಈ ದಿನದ ಅನುಭವವು ನೆನಪಿನಲ್ಲಿ ಇಟ್ಟುಕೊಂಡಿರುತ್ತೇನೆ. ತಿಂಡಿ ಕಾಫಿ ಆದ ಮೇಲೆ ಶ್ಯಾಮು, ಕುಮುದ, ಶೀಲಾ, ಜಯಂತಿ ಎಲ್ಲರೂ ಸಹ ಅಲ್ಲಿಂದ ಎದ್ದು ಹೊರಟು ಹೋದರು. ಅವರು ನಡೆದು ಬರುವಾಗ ಈಜುಕೊಳದ ಏರಿಯ ಮೇಲೆ ಗೋಪಿನಾಥ ನಿಂತಿರುವುದು ಕಂಡುಬಂತು. ಜಯಂತಿ ಉತ್ಸಾಹದಿಂದ ಕೂಗಿದಳು, ಶೀಲಾ ನೋಡು, ಏರಿಯ ಮೇಲೆ ಯಾರು ನಿಂತಿದ್ದಾರೆ ಅಂತ. ಶೀಲಾಳ ಮುಖ ಬೆಳ್ಳಗೆ ಬಿಳಿಚಿಕೊಂಡಿತ್ತು. ಕುಮುದ ಜಯಂತಿ ತೋರಿದತ್ತ ನೋಡಿದಳು. ಅಣ್ಣ ತಂಗಿಯರಲ್ಲಿ ಏರ್ಪಡಿಸಬಹುದಾದ ವಿರಸವನ್ನು ನೆನೆದು ಅವಳಿಗೆ ಭಯವಾಯಿತು. ಮುಂದೇನು ಕಾದಿದೆಯೋ ಎಂಬ ಭೀತಿಯಿಂದ ಅವಳು ಆ ಕ್ಷಣವನ್ನೇ ನಿರೀಕ್ಷಿಸಿದ್ದಳು. ಶ್ಯಾಮುವಿನ ಮುಖ ಗಡುಸಾಯಿತು. ಅವನ ಕಣ್ಣುಗಳು ಕೆಂಪೇರಿದವು. ಗಿರಿಜೆಗಾಗಿ ನಾರಾಯಣನೋ ಯಾರೋ ತಪಸ್ಸು ಮಾಡಿದಂತನಲ್ಲ, ಆ ರೀತಿ ಆಯಿತು ಇವತ್ತಿನ ಸ್ಥಿತಿ. ಈ ವೇಳೆಗೆ ಅವನು ಬೆಂಗಳೂರಿಗೆ ಹೋಗಿರಬೇಕೆಂದುಕೊಂಡಿದ್ದೆ ನಾನು. ಜಯಂತಿ ನಿರ್ಲಕ್ಷ್ಯದಿಂದಲೇ ಹೇಳಿದಳು. ಗಿರಿಜೆಗಾಗಿ ತಪಸ್ಸು ಮಾಡಿದವನು ಶಿವ. ಕುಮುದ ತಡೆಯಲಾರದೆ ಅವಳ ತಪ್ಪನ್ನು ತಿಳಿದಿದ್ದಳು. ಶಿವನೋ ಈ ಈಶ್ವರನೋ ಯಾರು ಒಬ್ಬರು, ಇಬ್ಬರು ಒಬ್ಬರೇ ಎಂದು ಶ್ಯಾಮು ನುಡಿದವನೇ ತಂಗಿಯತ್ತ ಕ್ರೂರವಾಗಿ ನೋಡಿದ. ಅವನ ನೋಟಕ್ಕೆ ಶೀಲಾ ತಲ್ಲಣಿಸಿದಳು. ಮತ್ತೊಬ್ಬರ ಜಮೀನಿನಲ್ಲಿ ಆ ರೀತಿ ನಿಂತಿರುವುದು ತಪ್ಪು ಅಂತ ಅವನಿಗೆ ತಿಳಿದ ಹಾಗಿಲ್ಲ. ಸರಿಯಾಗಿ ಬುದ್ಧಿ ಕಲಿಸ್ಬರ್ತೀನಿ ಎಂದವನೇ ಶ್ಯಾಮು ಅವನತ್ತ ಧಾವಿಸಿದ. ಶೀಲಾಳ ತುಟಿಗಳು ಭಯದಿಂದ ಅದುರಿದವು. ಅವಳು ಕುಮುವಿನತ್ತ ನೋಡಿದಳು. ಆ ನೋಟದಲ್ಲಿ ನೋವು ಬಂದು ಮರೆ ಇಡುವಂತಿತ್ತು. ಜಯಂತಿ ತನ್ನ ಪಕ್ಕದಲ್ಲಿ ನಿಂತಿರುವ ಶೀಲಾಳ ಹೃದಯದಲ್ಲಿ ಎಂತಹ ಬಿರುಗಾಳಿ ಎದ್ದಿದೆ ಎಂದು ಬಲ್ಲವಳಾಗಿದ್ದಳು. ಆದರೆ ಅವಳು ಶ್ಯಾಮುವನ್ನು ತಡೆಯಲು ಹಿಂಗೆಗೆದಳು. ಕುಮು ಒಂದು ಕ್ಷಣ ಆಲೋಚಿಸಿದವಳೆ ಶ್ಯಾಮುವಿನತ್ತ ಓಡಿದಳು. ಇದರಿಂದ ಶೀಲಾಳಿಗೆ ಕೆಡಕಾಗುತ್ತದೆಯೇ ವಿನಃ ಒಳ್ಳೆಯದಂತೂ ಆಗೋದಿಲ್ಲ. ಈಗಾಗಲೇ ನೀವು ಅವಳಿಗೆ ಮಾಡಿರೋ ತೊಂದರೆ ಸಾಲ್ದೇನೋ, ಅವಳು ಜೀವನ ಪರ್ಯಂತ ದುಃಖಿಯಾಗಿರಬೇಕು ಅಂತ ನಿಮ್ಮ ಅಭಿಪ್ರಾಯವೇ? ಅವಳ ಮನಸ್ಸಿನಿಂದ ಗೋಪಿನಾಥ ಸಂಪೂರ್ಣವಾಗಿ ಅಳಿಸಿ ಹೋಗಬೇಕೇನು? ಅವಳು ಅವನ ಬಗ್ಗೆ ಚಿಂತಿಸುವುದು ತಪ್ಪೇ? ಅವಳು ದಿನೇ ದಿನೇ ಯಾವ ರೀತಿ ಸೊರಗುತ್ತಿದ್ದಾಳೆ ಅಂತ ನಿಮಗೆ ತಿಳಿದಿದೆಯೇನು? ಕುಮುದ ಅವನ ತೋಳನ್ನು ಬಲವಾಗಿ ಹಿಡಿದು ಉದ್ರೇಕದಿಂದ ನೋಡಿದಳು.
ಶ್ಯಾಮು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಆಶ್ಚರ್ಯದಿಂದ ನೋಡಿದ. ಅವಳ ಈ ಅನಿರೀಕ್ಷಿತವಾದ ನಡವಳಿಕೆ ಎಲ್ಲರನ್ನೂ ತಬ್ಬಿಬ್ಬಾಗಿಸಿತ್ತು. ಶೀಲಾ ಕುಮುವಿನ ಕೃತಜ್ಞತೆಯಿಂದ ನೋಡಿದಳು. ಆದರೆ ಕುಮು ತನ್ನೆರಡು ಕೈಗಳಿಂದಲೂ ಅವನ ತೋಳನ್ನು ಬಲವಂತವಾಗಿ ಹಿಡಿದಿದ್ದಳು. ಅವನು ಅವಳ ಹಿಡಿತವನ್ನು ಸಡಿಲಿಸಿದವನೇ ಅವಳನ್ನು ಜೋರಾಗಿ ಹಿಂದಕ್ಕೆ ನೂಕಿದ. ಅವನು ನೂಕಿದ ರಭಸಕ್ಕೆ ಕುಮುದ ನೆಲದ ಮೇಲೆ ದಪ್ಪನೆ ಬಿದ್ದಳು. ಶೀಲಾ ಧಾವಿಸಿ ಬಂದವಳೆ ಅಣ್ಣನಿಗೆ ಹೀಗಂದಳು. ಅನ್ಯಾಯವಾಗಿ ಅವಳಿಗೆ ಗಾಯ ಮಾಡಿದೆ ನೀನು. ನೆಲದ ಪಕ್ಕದಲ್ಲಿದ್ದ ಕಲ್ಲಿಗೆ ಕುಮುವಿನ ತಲೆ ಬಡಿದು ಅವಳ ತಲೆಯ ಹಿಂಭಾಗದಿಂದ ರಕ್ತ ಸೋರತೊಡಗಿತ್ತು. ಶೀಲಾ ಅದನ್ನು ಒತ್ತಿ ಹಿಡಿದಳು. ಶ್ಯಾಮು ಅವಳತ್ತ ಬಂದವನೇ ಆತುರದಿಂದ ವಿಚಾರಿಸಿದ, ನೋವಾಯಿತೆ ಕುಮುದ? ಅವನು ಅವಳತ್ತ ಬಂದಾಗ ಕುಮುದ ಧೈರ್ಯವಾಗಿ ಉಸಿರಾಡಿದಳು. ಅವನ ಗಮನ ಗೋಪಿನಾಥನಿಂದ ದೂರವಾಗಿದೆ ಎಂದು ಅವಳ ಮನಸ್ಸು ಸಮಾಧಾನಗೊಂಡಿತು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.